ಸರ್, ನೀವು ಹೇಳೋದಾದರೆ ಲವ್ಲಿ ಚಿತ್ರದಲ್ಲಿ ಸುಮಾರು ಒಳ್ಳೆ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಇದೆ. ಈಗಾಗಲೇ ವಸಿಷ್ಠ ಅವರೇ ಹೇಳಿದ ಹಾಗೆ. ಸೊ ನಿಮ್ಮ ಮತ್ತು ಇವರ ಕ್ಯಾರೆಕ್ಟರ್ದ ಬಗ್ಗೆ ನೀವು ಈಗಾಗಲೇ ಒಂದು ಸಣ್ಣ ಹಿಂಟನ್ನು ಕೊಟ್ಟಿದ್ದೀರಾ. ಸೊ ಲವ್ಲಿ ಸಿನಿಮಾದಲ್ಲಿ ಜನ ಇಂಥ ವಿಷಯಗಳನ್ನ ನೋಡ್ಲಿಕ್ಕೆ ಬರಲೇಬೇಕು ಥಿಯೇಟರ್ಗೆ ಅನ್ನೋದಾದರೆ? ಡೆಫಿನೆಟ್ ಆಗಿ. ಯಾಕೆಂದರೆ ಅದೊಂದು ಬಹಳ ಒಳ್ಳೆಯ ಅನುಭವ ಕೊಡುವಂಥ ಸಿನಿಮಾ. ಆ ಅನುಭವದಿಂದ ವಂಚಿತರಾಗಬಾರ್ದು ನಮ್ಮ ಪ್ರಬುದ್ಧ ಪ್ರೇಕ್ಷಕರು. ಅದು ಒಂದು. ಇದು ಒಂದು ಸಿಂಪಲ್ ಒಂದು ಹೇಳ್ತೀನಿ. ಇಲ್ಲೊಂದು ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮಾಳವಿಕಾ. ಅದು ಔಟ್ ಆಫ್ ದ ವರ್ಲ್ಡ್ ಪರ್ಫಾರ್ಮೆನ್ಸ್. ಆಮೇಲೆ ಔಟ್ ಆಫ್ ದ ವರ್ಲ್ಡ್ ಕ್ರಿಯೇಷನ್ ಆಫ್ ದಟ್ ಕ್ಯಾರೆಕ್ಟರ್. ಈ ಥರ ಡಾಕ್ಟ್ರು ಇರೋಕ್ಕೆ ಸಾಧ್ಯವ? ಆ ಡಾಕ್ಟ್ರನ್ನ ನಡೆಸ್ಕೊಳ್ಳೋ ರೀತಿ ನಮ್ಮ ನಾಯಕ ಭಾಳ ವಿಚಿತ್ರ. ಅದು ಒಂದ್ಸರಿ ಕಾಮಿಕಲ್ ಅಂತ ಅನಿಸೋ ಇದನ್ನು ಮರುಕ್ಷಣದಲ್ಲೇ ಅದರ ಸೀರಿಯಸ್ನೆಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಅದರೊಳಗೆ ಇಬ್ಬರ ಪಾತ್ರವೂ ಇದೆ. ಐ ಅಡ್ಮೈರ್ ದಟ್ ಮಾಳವಿಕಾಸ್ ಪರ್ಫಾರ್ಮೆನ್ಸ್. ಚೆನ್ನಾಗಿ ಮಾಡಿದ್ದಾರೆ. ಒಂದು ಡೈಲಾಗ್ ಇದೆ ಟ್ರೈಲರಲ್ಲಿ ನೋಡಿದದು, ನಾನು ಮನುಷ್ಯನಾಗಿ ಇರೋದಕ್ಕಿಂತ ಹೆಚ್ಚಾಗಿ ರಾಕ್ಷಸನಾಗೇ ಇದ್ದಿದ್ದು ಜಾಸ್ತಿ ಅಂತ ಹೇಳಿಬಿಟ್ಟು. ಆ ಥರದ್ದು ಅದೊಂಥರ ಥ್ರಿಲ್ ಅಂತ ಅನ್ಸುತ್ತೆ. ಒಂದು ಕ್ಷಣ ಗೂಸ್ ಬಂಪ್ಸ್ ಬರೋ ಹಂಗೆ ಅನ್ಸುತ್ತೆ. ಆ ಥರದ ಒಂದು ತಣ್ಣನೆಯ ಖಡಕ್ ಡೈಲಾಗ್ಸ್ ಜೋರಾಗೇ ಇದೆಯಾ ಸಿನಿಮಾಲಿ? ಖಂಡಿತ. ಅಂದರೆ ಸಣ್ಣ ಬ್ಲೂಪರ್ ನಿಮಗೆ. ಅವನೊಬ್ಬ ಅನಾಥ ಯಾಕೆ ರೌಡಿ ಅಂದರೆ ಸಂಬಂಧಗಳಿಗೆ ಗೊತ್ತಿಲ್ಲ, ಸಂಬಂಧಗಳ ಬೆಲೆ ಆಗಲಿ ಅದರ ಭಾವನೆ ಆಗಲಿ ಗೊತ್ತಿಲ್ಲದೆ ಒಂಟಿಯಾಗಿ ಬೆಳೆದವನು. ಅವನ ಜೀವನದಲ್ಲಿ ಸೇಡ್ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಅಂಥವನ ಬದುಕಲ್ಲಿ ಪ್ರೀತಿಯ ಸಿಂಚನ ಆದಾಗ, ಪ್ರೀತಿಯ ಬೆಲೆ ಅವನಿಗೆ ಅರ್ಥ ಆದಾಗ, ಸೊ ಏನಾಗ್ಬೋದು? ಪ್ರೀತಿನೇ ಗೊತ್ತಿಲ್ಲದಿರೋನಿಗೆ ಒಂದು ಪ್ರೀತಿ ಸಿಕ್ತು ಅಂತಂದಾಗ, ಅದೇ ಅವನ ಪ್ರಪಂಚ ಆದಾಗ, ಅಲ್ಲಿನ ಜರ್ನಿ ಅಲ್ಲಿಂದ ಟೇಕ್ ಆಫ್ ಆಗುತ್ತೆ. ದೆನ್ ಇಟ್ಸ್ ಆಲ್ ಲವ್ಲಿ. ಡೆಫಿನೆಟ್ಲಿ. ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅನಿಸಿದ್ದು, ಮತ್ತು ಒಂದು ಕ್ಯೂರಿಯಸ್ ಅಂತ ಅನಿಸಿದ್ದು, ಪ್ಲಸ್ ನೀವು ಯಾಕೆ ರಿಸ್ಕ್ ತೊಗೊಂಡ್ರಿ ಅಂತ ಕೇಳಬೇಕು ಅನಿಸಿದ್ದು, ಸಿನಿಮಾದಲ್ಲಿ 3 ಜನಕ್ಕೆ ಆ್ಯಕ್ಷನ್ ಸೀನ್ಸಲ್ಲಿ ಎಸ್ಪೆಷಲಿ 3 ಜನ ನಿಜವಾಗ್ಲೂ ಬೆಂಕಿ ಹಚ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಆ ಥರದ್ದು ಇದು ಆಯಿತು ಈ ಸಿನಿಮಾದ ಒಂದು ಆ್ಯಕ್ಷನ್ ದೃಶ್ಯದಲ್ಲಿ ಅಂತ. ಹೇಗೆ ಇದು, ಯಾಕೆ ಅಂತ? ಸಿನಿಮಾದಲ್ಲಿ ಆ ಪಾತ್ರಗಳು ಅಂದರೆ ಅವು ಕೆಡ್ಕೊಂಡು ಮಾಡಿದಂಥ ಪಾತ್ರಗಳ ಒಂದು ತಂಡ. ಸೊ ಆ ಪಾತ್ರಗಳು ಮಾಡೋ ಅಂತಹ ಒಂದು ವಿಷಯ ನಮ್ಮಲ್ಲಿ ಆ ಸಿನಿಮಾ ಮಟ್ಟಕ್ಕೆ ಮಾತ್ರ ಹೇಳೋದಾದರೆ ಹೆಂಗೆ ಅಂದರೆ ಅದರಿಂದ ತುಂಬ ಬ್ಯಾಡ್ಲಿ ಇಂಪ್ಯಾಕ್ಟ್ ಆಗಿರುತ್ತೆ. ಆ ಇಂಪ್ಯಾಕ್ಟಿನ ಪ್ರತಿಕ್ರಿಯೆ, ಆ ಔಟ್ರೇಜಿಂದ ಅವನು ಬೆಂಕಿ ಹಾಕ್ತಾನೆ. ಸೊ ಅದನ್ನು ಯಾಕೆ ಏನು ಅಂತ ನೀವು ಸಿನಿಮಾದಲ್ಲಿ ನೋಡಿ. ಬಟ್ ಆ ಬೆಂಕಿ ಹಾಕಿದ ಎಪಿಸೋಡ್ನ ಶೂಟ್ ಮಾಡೋವಾಗಿತ್ತಲ್ಲ, ಆ್ಯಕ್ಚುಲಿ ಪುಕ್ಕ ಅಂತಿತ್ತು ನನಗೆ ಅಲ್ವಾ. ರಿಯಲ್ ಆಗಿ ಎಲ್ಲರೂ ಬೈಯೋದಾದ್ರು ಕ್ರೆಡಿಟ್ ಕೊಡೋದಾದ್ರು ಕೊನೆಗೆ ಹೀರೋಗೆನೆ ಅಲ್ವಾ. ಅಂದರೆ ಏನೇ ಇನ್ಸಿಡೆಂಟ್ಸ್ ಆದರೂ ಹೀರೋಗೆ ಬೈತಾರೆ ಬಿಡ್ತಾರೆ. ಹೀರೋ ಅಂತ ಅದು ಪದ ಕಟ್ ಮಾಡಿದ್ರು ನನಗೆ ಸಂತೋಷನೇ. ಅಂದರೆ ಇಟ್ಸ್ ಎಂಡ್ ಆಫ್ ದ ಡೇ ಅದು ಜೀವ, 3 ಜೀವಗಳು ಕಣ್ಣು ಮುಂದೆ ಅವಕ್ಕೆ ಬೆಂಕಿ ಹಾಕಿ ನಾವು ಶೂಟ್ ಮಾಡ್ತಿದ್ದೀವಿ. ಸೊ ಅದಕ್ಕೆ ಸಿನಿಮಾದಲ್ಲಿ ಕಥೆಗೆ ಅದಕ್ಕೆ ಸರಿಯಾದ ಕಾರಣ ಇದೆ, ಅದಕ್ಕೋಸ್ಕರ ಮಾಡಿರ್ತೀವಿ. ಆದರೆ ಅದನ್ನು ಶೂಟಲ್ಲಿ ಸ್ಪಾಟಲ್ಲಿ ಇರಬೇಕಾದ್ರೆ ಯಾರಿಗೇ ಆಗಲಿ ನಮಗೆ ಒಂದು ದೊಡ್ಡ ಕಿಡಿ ಹಿಂಗೆ ಪಾಸ್ ಆದ್ರೇ ನಾವು ಹಿಂಗಂತೀವಿ, ಭಯ ಆಗುತ್ತೆ, ಹಿಂಜರಿತೀವಿ. ಅಂಥದ್ರಲ್ಲಿ ನನಗೆ ಬೆಂಕಿ ಹಚ್ತಾರೆ ಅಂತಿದ್ರೆ ಆ ಹುಡುಗನ ಮನಸ್ಥಿತಿ ಏನಿರಬೇಕು? ಆ ಫೈಟರ್ಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರ. ಆ ಧೈರ್ಯಕ್ಕೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಅಷ್ಟು ಇನ್ವಾಲ್ವ್ಡ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಅವರು ಸಿದ್ಧರಿರ್ತಾರಲ್ಲ. ಆ್ಯಂಡ್ ಪ್ರತಿಯೊಬ್ಬ ಫೈಟ್ರನ್ನ ಭಾವನೆ ನಾನು ತುಂಬ ಹತ್ತಿರದಿಂದ ಕಂಡಿದ್ದೀನಿ. ನನಗೆ ಸಾಕಷ್ಟು ಜನ ಫೈಟರ್ ಫ್ರೆಂಡ್ಸ್ ಇದ್ದಾರೆ. ಅವರ ಜೀವನ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ ಸಾಕಷ್ಟು ಸಲ. ಸೊ ಅಂಥ ಪ್ರತಿಯೊಬ್ಬ ಫೈಟ್ರು ನೀವು ನಿಜವಾಗ್ಲೂ ನೀವು ತುಂಬ ಉತ್ತಮ ಜೀವಿಗಳು. ನೀವು ಸೇಫಾಗಿರಿ, ಖುಷಿಯಾಗಿರಿ. ಆ್ಯಂಡ್ ಅದಕ್ಕೋಸ್ಕರ ತುಂಬ ಪ್ರಿಪ್ರೇಷನ್ ಆಗಿ ತುಂಬಾ ಪ್ಯಾಕಿಂಗು ಮತ್ತೊಂದೆಲ್ಲ ಮಾಡಿ ಅವ್ರ ಸೇಫ್ಟಿನೇ ನಮ್ಮ ಆದ್ಯತೆ ಆಗಿತ್ತು. ಇಲ್ಲಾಂದರೆ ಬೇಡ ಆಯಿತು ಆಗಿದ್ದಾಗಲಿ, ಬೇರೆ ಏನಾರು ಆಲ್ಟರ್ನೇಟ್ ಪ್ಲ್ಯಾನ್ ಮಾಡೋಣ, ಸೇಫ್ಟಿ ಇಲ್ಲಾರ ಮಾಡೋದು ಬೇಡ ಅಂತಲೇ ನನ್ನ ಫಸ್ಟ್ ಎಂಟ್ರ ತಕ್ಷಣ. ಸೊ ಅಲ್ಲಿಂದ ಅವ್ರಿಗೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ನೀಟಾಗಿ ಸೇಫ್ ಮಾಡಿ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದಕ್ಕೆ ಟ್ರೈಲರಲ್ಲಿ ಸಣ್ಣ ಬಿಟ್ಟು ನೋಡಿದಿರ, ಸಿನಿಮಾದಲ್ಲಿ ನೋಡಿ. ಉತ್ಪ್ರೇಕ್ಷೆಗಲ್ಲ, ಇಟ್ ಈಸ್ ಅ ಸೀರಿಯಸ್ಲಿ ಅಮೇಝಿಂಗ್ ಥಿಂಗ್. 5 ಫೈಟ್ಸ್ ಇದೆ ಅಂತ ಕೇಳ್ಪಟ್ಟೆ. ಹೌದು. ಸೊ ಒಂದೊಂದು ಫೈಟು ಒಂದೊಂದು ರೀತಿ ಇದೆ, ಒಂದೊಂದು ಕಾರಣಕ್ಕಾಗುತ್ತೆ. ಯಾವುದು ಅನಗತ್ಯವಾಗಿ ವಿನಾಕಾರಣ ಬಿಲ್ಡಪ್ಗೆ ಅಂತ ಇಟ್ಟ ಫೈಟ್ಗಳಲ್ಲ. ಆ ಫೈಟು ಅದರ ಇನ್ಫರೆನ್ಸ್, ಅದರ ತಾತ್ಪರ್ಯ ತುಂಬಾ ಚೆನ್ನಾಗಿರುತ್ತೆ.
ಆ್ಯಂಡ್ ನಿಮಗೂ ಕೂಡ ಈ ಥರದ ಆ್ಯಕ್ಷನ್ ದೃಶ್ಯಗಳು ಮಾಡಿದಾಗ ಬಹಳ ಸರಿ ಪೆಟ್ಟಾಗಿರತ್ತಲ್ವಾ? ಸಾಕಷ್ಟು ಎಲ್ಲ ಜಾಯಿಂಟ್ಗಳು ಟ್ವಿಸ್ಟ್ಗಳಾಗಿ ಟೇರ್ಗಳಾಗಿ ರಿಕವರು ಆಗಿದ್ದೀನಿ. ಇಟ್ಸ್ ಬೌಂಡ್ ಟು ಹ್ಯಾಪನ್. ಒಂದು ಸಣ್ಣ ಅದು ಲ್ಯಾಕ್ ಆಫ್ ಪ್ರಿಪೇರ್ಡ್ನೆಸ್ ಏನಲ್ಲ, ಒಂದು ಸಣ್ಣದು ಏನೋ ಮಿಸ್ಟೇಕ್ ಆಯಿತು. ಫಾರ್ ಇನ್ಸ್ಟೆನ್ಸ್ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಿಂದ ಬಂದು ಒಂದು 15-20 ಅಡಿ ಕೆಳಗೆ ಹಾರಬೇಕು. ಸೊ ಅಲ್ಲಿ ಅದಕ್ಕೆ ಬೇಕಾದಂಥ ಸೇಫ್ಟಿ ಮೆಷರ್ಸ್ ತೊಗೊಂಡಿರ್ತೀವಿ. ಎಲ್ಲೋ ಒಂದು ಡಿಸ್ಟೆನ್ಸ್ 1 ಇಂಚ್ 2 ಇಂಚ್ ಹಿಂದೆ ಹೋಗ್ಬಿಟ್ಟಾಗ ಎಡ್ಜು ಬೆರಳಿಗೆ ಹೊಡೆದ್ಬಿಡ್ತು ಅಂದ್ರೆ ಹೋಯ್ತು. ಸೊ ಅದು ಯಾರೂ ಉದ್ದೇಶಪೂರ್ವಕವಾಗಿ ಮಾಡಲ್ಲ. ಆ್ಯಂಡ್ ಗೊತ್ತಿದ್ದು ತಗೊಳ್ಳೋ ರಿಸ್ಕಿಗೂ ಗೊತ್ತೇ ಇಲ್ಲದೆ ಏನೋ ಒಂದು ಬಂಡದೇರದಿಂದ ಹೋಗುವಂಥ ರಿಸ್ಕಿಗೂ ತುಂಬ ವ್ಯತ್ಯಾಸ ಇದೆ. ಸೊ ಕಾಶಿಯಸ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲದಕ್ಕಿಂತ ಜೀವ ಮುಖ್ಯ, ಜೀವನ ಮುಖ್ಯ. ಡೆಫಿನೆಟ್ಲಿ. ಸೊ ಅದಕ್ಕೆ ಗೌರವ ಫಸ್ಟು. ಹಾಗಾಗಿ ಆ ಒಂದು ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ನಡುವೆನೂ ಆ ಹುಡುಗರ ಧೈರ್ಯ ನೋಡಿ ನಾನು ಇಂಪ್ರೆಸ್ ಆದವನು. ನನಗೆ ಅವರಿಂದ ಒಂದಷ್ಟು ಕರೇಜ್ ಬಂತು. ಅಲ್ಲಿ ಹೆಂಗೆ ಅಂದರೆ ನೀವು ಟ್ರೈಲರ್ಲಿ ಆ್ಯಕ್ಚುಲಿ ಒಂದು ನೋಡ್ತೀರಾ, ಚುಚ್ಚಿಬಿಟ್ಟು ಹಿಂಗೆ ಹೊಡಿತೀನಿ, ಅದು ಅವ್ರಿಗೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಇದೆ, ರೆಡಿ ಇದೆ. ನನಗೆ ಹೊಡಿತಾ ಇರೋದೇನಿದೆ ಅದು ರೇಜ್, ಅದು ಜೋಶಲ್ಲಿ ಬಂದ್ಬಿಡಿ ಇಲ್ಲಿ ಕೂದಲೆಲ್ಲ ಸುಟ್ಟೋಯ್ತು ಇಲ್ಲಿ. ಅಂದರೆ ಅದು ಆ ಕಥೆಗೆ ಆ ಸೀನಿಗೆ ಇರ್ತಕ್ಕಂಥ ಒಂದು ಪೊಟೆನ್ಷಿಯಲ್ ಅದು ಹಂಗೆ ಡ್ರೈವ್ ಮಾಡ್ತು ನಮ್ಮನ್ನೆಲ್ಲರೂ. ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಮ್ಮ ಆ್ಯಕ್ಷನ್ ಡೈರೆಕ್ಟರ್ಸ್. ರವಿ ವರ್ಮ ಅವರಾಗಲಿ, ಅರ್ಜುನ್, ಡ್ಯಾನಿ ಮಾಸ್ಟ್ರು, ಇವರೆಲ್ಲ ಹೇಳಿದ್ನಲ್ಲ, ಪ್ರತಿಯೊಬ್ಬರು ಎವ್ರಿ ಟೆಕ್ನಿಷಿಯನ್ ಎಡಿಟರ್ನಿಂದ ಸೇರಿ ಫೈಟ್ ಮಾಸ್ಟ್ರು, ಕೊರಿಯೋಗ್ರಾಫರು, ನಾನು ಅದ್ರ ಜೊತೆಗೆ ನಮ್ಮ ಡೈರೆಕ್ಟ್ರು, ಅವನು ಕೊರಿಯೋಗ್ರಾಫರು ಕೂಡ, ಸಾಹಿತಿ ಕೂಡ. ಬಯಸಿ ಸಾಂಗ್ ನಮ್ಮ ಡೈರೆಕ್ಟರ್ ಬರ್ತಿರೋದು. ಬಯಸಿಗೆ ಮತ್ತು ಲವ್ಲಿ ಟೈಟಲ್ ಟ್ರ್ಯಾಕ್ ಕೊರಿಯೋಗ್ರಫಿ ಅವಂದೇ. ಸೊ ಈ ಥರ ಎವ್ರಿಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಎವ್ರಿಥಿಂಗ್ ಪಾಸಿಬಲ್. ಸೊ ಅದು ಇದೇ ಬೇರೆ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.